ನೋಡ್ತಾ ನೋಡ್ತಾ ಮತ್ತೊಂದು ವಾರ ಕಳೆದೇ ಹೋಯ್ತು ಅಂಡ್ ಈ ವಾರ ಕೂಡ ಸಾಕಷ್ಟು ಒಳ್ಳೆ ಕಂಟೆಂಟ್ಗಳು ತೆರೆ ಕಂಡಿದೆ OTTಯಲ್ಲಿ. ಇಷ್ಟರಲ್ಲಿ ಯಾವ್ದೆಲ್ಲ ಸೂಪರ್ ಆಗಿತ್ತು, ಯಾವ್ದೆಲ್ಲ ಡೀಸೆಂಟ್ ಆಗಿದೆ ಎಲ್ಲವನ್ನ ಈ OTT ರೆಕಮೆಂಡೇಶನ್ ವಿಡಿಯೋದಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಬರುವಂತಹ ರೆಗ್ಯುಲರ್ OTT ರೆಕಮೆಂಡೇಶನ್ಸ್ ವಿಡಿಯೋಗೆ ಫ್ಯಾನ್ ಆಗಿದ್ರೆ ಅಥವಾ ಇಷ್ಟ ಆಗ್ತಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಗನಗ ಒಕರಾಜು ಇದು ಮಾರಿ ಅವರು ಡೈರೆಕ್ಟ್ ಮಾಡಿ ನವೀನ್ ಪೋಲಿ ಶೆಟ್ಟಿ, ಮೀನಾಕ್ಷಿ ಚೌಧರಿ ಇನ್ನು ಮುಂತಾದವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ತೆಲುಗಿನ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ರಾಜು. ಇವನ್ ಫ್ಯಾಮಿಲಿಗೆ ಒಳ್ಳೆ ಹೆಸರಿದೆ, ಜಮೀನ್ದಾರರು ಅನ್ನುವಂತಹ ಪಟ್ಟ ಕೂಡ ಇದೆ. ಬಟ್ ಆಕ್ಚುಲಿ ಇವನ ಬಳಿ ಅಷ್ಟೇನ್ ಕಾಸಿಲ್ಲ. ಸರಿ ಹೋಗ್ಲಿ, ಒಳ್ಳೆ ದುಡ್ಡಿರೋ ಹುಡುಗಿನ ಮದ್ವೆ ಆದ್ರೆ ಲೈಫ್ ಪೂರ್ತಿ ಸೆಟ್ಲ್ ಆಗ್ಬಿಡುತ್ತೆ ಅನ್ನೋದು ಇವನ್ ಪ್ಲಾನು. ಸೊ ಈ ಪ್ಲಾನು ಎಲ್ಲಿಗೆ ಬಂದು ನಿಂತ್ಕೊಳ್ತು, ಇಲ್ಲಿ ಚಾರು ಪ್ಲೇಡ್ ಬೈ ಮೀನಾಕ್ಷಿ ಚೌಧರಿಯ ರೋಲ್ ಏನು ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಈ ಸಿನಿಮಾದ ಕಾಮಿಡಿ. ನವೀನ್ ಅವರ ಹಿಂದಿನ ಸಿನಿಮಾಗಳಲ್ಲೂ ಕಾಮಿಡಿ ಚೆನ್ನಾಗಿತ್ತು, ನನಗೆ ವರ್ಕ್ ಕೂಡ ಆಗಿತ್ತು ಅಂಡ್ ಇಲ್ಲೂ ಆ ಫ್ಲೋ ಕಂಟಿನ್ಯೂ ಆಗಿದೆ. ಕಾಮಿಡಿ ಆಫ್ ಎರರ್ಸ್ ನ ಸ್ಕ್ರೀನ್ ಪ್ಲೇಗೆ ಬ್ಲೆಂಡ್ ಮಾಡಿ ಕಾಮಿಡಿ ಮೇಲೆ ಮಾತ್ರ ಫೋಕಸ್ ಇಡದೆ ಸ್ಟೋರಿ ಟೆಲ್ಲಿಂಗ್ ನಲ್ಲೂ ಶೈನ್ ಆಗಿದ್ದಾರೆ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ಫನ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಕೋರಾ ಸೀಸನ್ 2 ಇದೊಂದು ಮರ್ಡರ್ ಮಿಸ್ಟ್ರಿ ಸೀರೀಸ್. ಮೊದಲ ಸೀಸನ್ ತಕ್ಕಮಟ್ಟಿಗೆ ಸೌಂಡ್ ಮಾಡಿತ್ತು ಅಂಡ್ ಈಗ ಇದರ ಸೆಕೆಂಡ್ ಸೀಸನ್ ತೆರೆ ಕಂಡಿದೆ. ಇಲ್ಲಿನ ಕತೆ ಸುತ್ತೋದು ಅಮರ್ ಪಾಲ್ ಎಂಬ ಕಾಪ್ನ ಸುತ್ತ. ಕೆಲವು ಕಾರಣಗಳಿಂದ ಅವನು ಬೇರೆ ಟೌನ್ಗೆ ಶಿಫ್ಟ್ ಆಗಿದ್ದಾನೆ ಅಂಡ್ ಅಲ್ಲಿ ಅವನ್ಗೆ ಸಖತ್ ಕಾಂಪ್ಲಿಕೇಟೆಡ್ ಆಗಿರುವಂತಹ ಮರ್ಡರ್ ಕೇಸು ಎದುರಾಗುತ್ತೆ. NRI ಒಬ್ಬಳ ಕೊಲೆ ಆಗಿದೆ ಅಂಡ್ ಅದನ್ನ ಇವನು ಸಾಲ್ವ್ ಮಾಡೋದ್ನ ಇಲ್ವಾ, ಕತೆ ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಇಲ್ಲಿ ಕಾಪ್ಗಳ ಪರ್ಸನಲ್ ಲೈಫ್ ಅಲ್ಲಿ ಏನೇನ್ ನಡೀತಾ ಇದೆ ಅಂತ ಒಂದ್ ಕಡೆ ತೋರಿಸ್ತಾರೆ ಅಂಡ್ ಇನ್ವೆಸ್ಟಿಗೇಷನ್ಗೆ ಈ ಡ್ರಾಮಾ ಎಲ್ಲ ಹೇಗೆ ಎಫೆಕ್ಟ್ ಮಾಡುತ್ತೆ, ಅವನನ್ನ ಮೆಂಟಲಿ ಇದು ಹೇಗೆ ಚಾಲೆಂಜ್ ಮಾಡುತ್ತೆ ಅನ್ನೋದನ್ನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಅಸುರ್ ಖ್ಯಾತಿಯ ಬರುಣ್ ಸೋಪ್ತಿ ಅವರ ನಟನೆ ಸೀರೀಸ್ಗೆ ಪ್ಲಸ್ ಆಗಿದೆ. ಸೀರೀಸ್ ನ ಡೌನ್ ಸೈಡ್ ಅಂದ್ರೆ ಇದರ ಸ್ಪೀಡು. ಅಲ್ಲಲ್ಲಿ ಸೀರೀಸ್ ಪೇಷನ್ಸ್ ಅನ್ನ ಟೆಸ್ಟ್ ಮಾಡೋದಂತೂ ಖಂಡಿತ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಥ್ರಿಲ್ಲರ್ ಅಂತ ಹೇಳ್ತೀನಿ. ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. GST ಗೋಸ್ಟ್ ಇನ್ ಟ್ರಬಲ್ ಇದು ಸೃಜನ್ ಲೋಕೇಶ್, ರಜನಿ ಭಾರದ್ವಾಜ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಈ ಸಿನಿಮಾ ಸೃಜನ್ ಲೋಕೇಶ್ ಅವರ ಪ್ರಥಮ ಡೈರೆಕ್ಷನಲ್ ಸಿನಿಮಾ ಕೂಡ ಹೌದು. ಇಲ್ಲಿ ನಮ್ಮ ಮೇನ್ ಲೀಡ್ ನ ಹೆಸರು ಲಕ್ಕಿ, ಆದ್ರೆ ಇವನ ಜೀವನ ಈ ಲಕ್ಕಿ ಅನ್ನೋ ಹೆಸರಿಗೆ ತದ್ವಿರುದ್ಧವಾಗಿರುತ್ತೆ. ಚಿಕ್ಕಂದಿನಿಂದಲೂ ಲತ್ತೆ ಅಂತ ಅನಿಸ್ಕೊಳ್ಳುವಂತಹ ಇವನು ಕೈ ಹಾಕಿದ ವಿಷಯಕ್ಕೆಲ್ಲ ಹುಳ ಬೀಳ್ತಾ ಇರತ್ತೆ. ಸೊ ಎಲ್ಲರನ್ನ ಬಿಟ್ಟು ಸಾಯೋಣ ಅಂತ ಹೊರಟ ಇವನ್ಗೆ ಪರಿಚಯವಾಗೋದು ದೆವ್ವಗಳ ಒಂದು ಗ್ಯಾಂಗು. ಸೊ ಏನಿ ಗ್ಯಾಂಗು, ಅವ್ರಿಗೂ ನಮ್ ಹೀರೋಗೂ ಏನ್ ಸಂಬಂಧ, ಲತ್ತೆ ಲಕ್ಕಿಯ ಜೀವನ ಬೆಟರ್ ಆಯ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದಲ್ಲಿ ಹಾರರ್ ಅನ್ನುವಂತಹ ಆಸ್ಪೆಕ್ಟ್ ಅನ್ನ ಸಖತ್ ಕ್ರಿಯೇಟಿವ್ ಆಗಿ ಡೀಲ್ ಮಾಡಿದ್ದಾರೆ. ಇತ್ತೀಚೆಗೆ ಬಂದಂತಹ ಸರ್ವಂ ಮಾಯಾ ಸಿನಿಮಾಗೆ ಎಷ್ಟೋ ಮೆಚ್ಚುಗೆ ಸಿಕ್ತು. ಬಟ್ ಇಲ್ಲಿನ ಸ್ಟೋರಿ ಕೂಡ ಸೇಮ್ ಟ್ರೀಟ್ಮೆಂಟ್ ಅನ್ನ ಫಾಲೋ ಮಾಡುತ್ತೆ ಅಂಡ್ ದೆವ್ವದ ಮೇಲೆನೆ ಪ್ರೀತಿ ಹುಟ್ಕೊಳ್ಳುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ಬರುವಂತಹ ಕಾಮಿಡಿ ಪೋರ್ಷನ್ ಸಿಕ್ಕಾಪಟ್ಟೆ ನಗಿಸ್ತವೆ ಅಂಡ್ ಕತೆ ಕೂಡ ಸಖತ್ ಗ್ರಿಪ್ಪಿಂಗ್ ಆಗಿದೆ ಅಂತ ಹೇಳ್ಬೋದು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ನಾರಿ ನಾರಿ ನಡುಮ ಮುರಾರಿ ಇದು ಸರ್ವಾನಂದ್, ಸಂಯುಕ್ತ ಮೆನನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ತೆಲುಗು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಇಲ್ಲಿನ ಕತೆ ಸುತ್ತೋದು ಗೌತಮ್, ವಸುಂಧರಾ ಹಾಗೂ ಸಿರಿ ಎಂಬ ಪಾತ್ರಗಳ ಸುತ್ತ. ಗೌತಮ್ಗೆ ಸಿರಿ ಜೊತೆ ಮದ್ವೆ ಫಿಕ್ಸ್ ಆಗಿದ್ರು ಅವನಿಗೆ ಒಂದು ಪಾಸ್ಟ್ ಇರುತ್ತೆ, ಅಲ್ಲಿ ವಸುಂಧರಾ ಮೇಲೆ ಲವ್ ಆಗಿರುತ್ತೆ. ಈ ಎಲ್ಲಾ ವಿಷಯಗಳಿಂದ ಅವನ ಬದುಕು ಆಳದ ಬಾವಿ ಒಳಗಡೆ ಬಿದ್ದಂಗ್ ಆಗ್ಬಿಡುತ್ತೆ. ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಕ್ರಿಯೇಟ್ ಆಗುವಂತಹ ಕಾಮಿಡಿ ಆಫ್ ಎರರ್ಸ್ ಮೇಲೆನೆ ಈ ಸಿನಿಮಾ ಫೋಕಸ್ ಮಾಡಿದೆ. ಇಲ್ಲಿನ ಕಾಮಿಡಿ ಬಿಗ್ಗೆಸ್ಟ್ ಪಾಸಿಟಿವ್, ಪಾತ್ರಗಳನ್ನ ಡಿಸೈನ್ ಮಾಡಿರುವಂತಹ ರೀತಿ ಸಖತ್ ರಿಲೇಟಬಲ್ ಆಗಿದೆ ಅಂಡ್ ನಮ್ಗೆ ಬೇಗ ಹತ್ರ ಕೂಡ ಆಗ್ತವೆ. ಶರ್ವಾನಂದ್ ಅವರ ಟೈಮಿಂಗು ಹಾಗೂ ಪರ್ಫಾರ್ಮೆನ್ಸ್ ನೊಂದಿಗೆ ಸಿನಿಮಾನ ಕ್ಯಾರಿ ಮಾಡಿದ್ದಾರೆ. ಯಾವುದೇ ಡಬಲ್ ಮೀನಿಂಗ್ ಇಲ್ಲದೆ ಜಸ್ಟ್ ಸಿಚುವೇಶನಲ್ ಕಾಮಿಡಿ ಇಂದಾನೆ ಶೈನ್ ಆಗಿದ್ದಾರೆ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ಫನ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲೇಬಲ್ ಇದೆ. ತೂ ಮೇರಿ ಮೇ ತೇರಾ ತೂ ಮೇರಿ. ಏನ್ ಗುರು ಇದು, ಸಿನಿಮಾದ ಹೆಸರೇ 1 ಕಿಲೋಮೀಟರ್ ಇದೆಯಲ್ಲ ಅಂತಂತೀರಾ. ಇದು ಕಾರ್ತಿಕ್ ಆರ್ಯನ್, ಅನನ್ಯ ಪಾಂಡೆ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಇಲ್ಲಿನ ಕತೆ ಸುತ್ತೋದು ರೇ ಹಾಗೂ ರುಮಿ ಎಂಬ ಪಾತ್ರಗಳ ಸುತ್ತ. ಇವರಿಬ್ರು ಕ್ರೊಯೇಷಿಯಾದ ಒಂದು ಕ್ರೂಸ್ ನಲ್ಲಿ ಭೇಟಿ ಆಗ್ತಾರೆ ಅಂಡ್ ಇವರಿಬ್ರು ಒಬ್ರಿಗೊಬ್ರು ಸಖತ್ ಅಟ್ರಾಕ್ಟ್ ಕೂಡ ಆಗ್ತಾರೆ. ರೇ US ನಲ್ಲಿರುವಂತಹ ಒಬ್ಬ ಕೇರ್ ಫ್ರೀ ಚಿಲ್ ಗೈ, ಬಟ್ ರೂಮಿ ಪಕ್ಕಾ ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಬೆಲೆ ಕೊಡುವಂತಹ ಹುಡುಗಿ. ರೇಗೆ ಅವಳು US ಬರ್ಲಿ ಅಂತ ಆಸೆ, ಬಟ್ ಅವಳು ಅದನ್ನ ಒಪ್ಕೊಂಡಿಲ್ಲ ಅಂಡ್ ಈ ಸಿನಿಮಾದ ಕೋರ್ ಕಾನ್ಫ್ಲಿಕ್ಟ್ ಕೂಡ ಅದೇನೆ. ಕೊನೆಗೆ ಏನಾಯ್ತು, ಇವರಿಬ್ಬರ ಲವ್ ಸ್ಟೋರಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾ ಸ್ಟಾರ್ಟಿಂಗ್ ನಿಂದನೂ ಆಡಿಯನ್ಸ್ ನ ಎಂಗೇಜ್ ಆಗಿ ಇಡ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಚೆನ್ನಾಗಿ ವರ್ಕ್ ಆಗ್ತವೆ ಅಂಡ್ ಕೊನೆವರೆಗೂ ಬೋರ್ ಅಂತ ಏನು ಆಗಲ್ಲ. ಕತೆ ಕೂಡ ಡೀಸೆಂಟ್ ಆಗಿತ್ತು. ಸಿನಿಮಾದ ಓನ್ಲಿ ಪ್ರಾಬ್ಲಮ್ ಅಂದ್ರೆ ಈ ಕತೆ ಸ್ವಲ್ಪ ಪ್ರೆಡಿಕ್ಟಬಲ್ ಆಗಿದೆ ಅಂಡ್ ಹೊಸತನ ಅಷ್ಟಾಗಿ ಕಂಡು ಬರಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಒನ್ ಟೈಮ್ ವಾಚ್ ಅಂತ ಹೇಳ್ತೀನಿ. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ದಿ ಕಾಂಜುರಿಂಗ್ ಲಾಸ್ಟ್ ರೈಟ್ಸ್
ವರ್ಲ್ಡ್ ನಲ್ಲೇ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಫ್ರಾಂಚೈಸಿಗಳಲ್ಲಿ ಒಂದಾದಂತಹ ಕಾಂಜರಿಂಗ್ ನ ಲಾಸ್ಟ್ ಸಿನಿಮಾ ಇದಾಗಿದ್ದು ಕಳೆದ ವರ್ಷ ತೆರೆ ಕಂಡಿತ್ತು ಅಂಡ್ ಬಾಕ್ಸ್ ಆಫೀಸ್ ನಲ್ಲೂ ಸಕ್ಸಸ್ಫುಲ್ ಆಗಿತ್ತು. ಇಲ್ಲಿನ ಕತೆ ಕೂಡ ಸೇಮ್ ಇದರ ಹಿಂದಿನ ಪಾರ್ಟ್ಸ್ ನ ಬೀಟ್ಸ್ ನಲ್ಲೇ ಇದೆ. ಒಂದು ಜಾಗ, ಅಲ್ಲಿ ನಡೀತಿರುವಂತಹ ಕೆಲವು ಅಹಿತಕರ ಘಟನೆಗಳು ಅಂಡ್ ಮೇನ್ ಲೀಡ್ಸ್ ಆಗಿರುವಂತಹ ಎಡ್ ಹಾಗೂ ಲೊರೈನ್ ಅದನ್ನ ತಡೆಗಟ್ಟೋದು, ಉತ್ತರಗಳನ್ನ ಕಂಡು ಹಿಡಿಯೋದು. ಸಿನಿಮಾದಲ್ಲಿ ಹಾರರ್ ಕೋಶೆಂಟ್ ತುಂಬಾ ಇದೆ ಅಂಡ್ ಒಂದು ಲೆವೆಲ್ಗೆ ಈ ಸಲ ಡಿಸ್ಟರ್ಬಿಂಗ್ ಸೀನ್ಸ್ ನ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸಿನಿಮಾನ 100% ಅರ್ಥ ಮಾಡ್ಕೊಳ್ಳೋಕೆ ಇದರ ಹಿಂದಿನ ಭಾಗಗಳ ಬಗ್ಗೆ ತಿಳ್ಕೊಂಡಿರೋದು ಇಂಪಾರ್ಟೆಂಟು. ಸೊ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಅವೈಲಬಲ್ ಇದೆ. ಮನಶಂಕರ ವರಪ್ರಸಾದಗಾರು ಪ್ರತಿ ವರ್ಷ ಸಂಕ್ರಾಂತಿಗೆ ಅನಿಲ್ ರವಿಪುಡಿ ಅವರ ಸಿನಿಮಾ ಬರೋದು ಒಂದು ವಾಡಿಕೆ ತರ ಆಗೋಗಿದೆ. ಕಳೆದ ವರ್ಷ ಸಂಕ್ರಾಂತಿ ವಸ್ತುನ ಅನ್ನುವಂತಹ ಸಿನಿಮಾ ಹತ್ತತ್ರ 300 ಕೋಟಿ ಬಾಚಿತ್ತು ಅಂಡ್ ಈ ವರ್ಷ ಕೂಡ ಒಂದು ಬ್ಲಾಕ್ ಬಸ್ಟರ್ ಅವರ ಕಡೆಯಿಂದ ಬಂದಿದೆ ಅಂಡ್ ಅದೇ ಮನಶಂಕರ ವರಪ್ರಸಾದಗಾರು. ಇಲ್ಲಿ ಚಿರಂಜೀವಿ, ನಯನತಾರ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ವೆಂಕಟೇಶ್ ದಗ್ಗುಬಾಟಿ ಅವರು ಕ್ಯಾಮಿಯೋ ಅಪಿಯರೆನ್ಸ್ ನಲ್ಲಿ ಮಿಂಚಿದ್ದಾರೆ. ಇಲ್ಲಿನ ಮುಖ್ಯ ಪಾತ್ರಧಾರಿಗಳ ಹೆಸರು ಶಂಕರ ಹಾಗೂ ಸಸಿರೇಖಾ. ಕಾರಣಾಂತರಗಳಿಂದ ವರ್ಷಾನುಗಟ್ಲೆ ಬೇರೆ ಆಗಿದ್ದಾರೆ. ಬಟ್ ಒಬ್ಬ ಚೀಫ್ ಸೆಕ್ಯೂರಿಟಿ ಏಜೆಂಟ್ ಆಗಿರುವಂತಹ ಶಂಕರನಿಗೆ ತನ್ನ ಫ್ಯಾಮಿಲಿ ಕಷ್ಟದಲ್ಲಿ ಇರೋದು ಗೊತ್ತಾಗುತ್ತೆ ಅಂಡ್ ತನ್ನ ಫ್ಯಾಮಿಲಿನ ಸೇವ್ ಮಾಡೋದಕ್ಕೆ ಬಂದಂತಹ ಇವನು ಏನೆಲ್ಲ ಎದುರಿಸ್ತಾನೆ ಅನ್ನೋದೇ ಸಿನಿಮಾದ ಕೋರ್ ಪ್ಲಾಟ್. ಸಿನಿಮಾದಲ್ಲಿ ಚಿರಂಜೀವಿ ಅವರ ಪ್ರೆಸೆನ್ಸ್ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ. ಸಿಕ್ಕಾಪಟ್ಟೆ ಟ್ವಿಸ್ಟ್ ಟರ್ನ್ಗಳು ಅಡಗಿರುವಂತಹ ಕತೆ ಇದೇನಲ್ಲ, ಬಟ್ ಅದನ್ನ ಫನ್ ಎಲಿಮೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡಿರುವಂತಹ ವಿಧಾನ ಯುನಿಕ್ ಆಗಿತ್ತು. ಒಂದು ವರ್ಗ ಅನಿಲ್ ರವಿಪುಡಿ ಅವರ ಸಿನಿಮಾಗಳನ್ನ ಕ್ರಿಂಜ್ ಅಂತ ಲೇಬಲ್ ಮಾಡ್ತಾ ಇರ್ತಾರೆ, ಬಟ್ ಇವರು 200-300 ಕೋಟಿ ಕಲೆಕ್ಷನ್ ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಉತ್ತರವನ್ನ ಕೊಡ್ತಾನೆ ಇರ್ತಾರೆ. ಒಂದು ಫನ್ ಎಂಟರ್ಟೈನಿಂಗ್ ವಾಚ್ ಹುಡುಕ್ತಾ ಇದ್ರೆ ಇದೊಂದು ಒಳ್ಳೆ ಆಪ್ಷನ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಗುಡ್ ವಾಚ್ ಅಂತ ಹೇಳ್ತೀನಿ. ZEE5 ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲಬಲ್ ಇದೆ. ಬ್ಯಾಂಡ್ ವಾಲೆ ಕೆಲವೊಂದು ಸೀರೀಸು ಅಥವಾ ಮೂವೀಸ್ ನಲ್ಲಿ ಎಷ್ಟು ಯುನೀಕ್ ಪ್ಲಾಟ್ಸ್ ಪಾಯಿಂಟ್ಗಳು ಇರ್ತವೆ ಅಂತಂದ್ರೆ ಮೇಕರ್ಸ್ಗೆ ಇಂತಹ ಐಡಿಯಾ ಬರಕ್ಕಾದ್ರೂ ಹೇಗೆ ಸಾಧ್ಯ ಅಂತ ಅನ್ಸ್ಬಿಡುತ್ತೆ. ಅಂತಹ ಕಂಟೆಂಟು ಯಾವಾಗ್ಲೂ ಸೂಪರ್ ಹಿಟ್ ಆಗ್ದಲೇ ಇರ್ಬೋದು, ಬಟ್ ಜಸ್ಟ್ ಆ ಯುನೀಕ್ ಐಡಿಯಾ ಅಥವಾ ಕಾನ್ಸೆಪ್ಟು ಸ್ಪಾಟ್ಲೈಟ್ ತಗೊಂಡ್ಬಿಡುತ್ತೆ ಅಂಡ್ ಬ್ಯಾಂಡ್ ವಾಲೆ ಕೂಡ ಅಂಥದ್ದೇ ಒಂದು ಕತೆ. ಇಲ್ಲಿನ ಕತೆ ರಿವಾಲ್ವ್ ಆಗೋದು ಮಾರಿಯಾಮ್ ಎಂಬ ಪಾತ್ರದ ಸುತ್ತ. ಅವರ ಮನೆಯಲ್ಲಿ ಮದುವೆನೆ ಹೆಣ್ಣು ಮಕ್ಕಳ ಲಾಸ್ಟ್ ಸ್ಟಾಪು ಅಂಡ್ ಇವಳಿಗೂ ಆ ಮದುವೆ ಅನ್ನುವಂತಹ ಪ್ರೆಷರ್ ಇದೆ. ಬಟ್ ಈ ಒಂದು ಕೇಜ್ ನಿಂದ ಅವಳು ಆಚೆ ಬರೋದಕ್ಕೆ ಮೈನಾ ಎಂಬ ಇನ್ನೊಂದು ಜೀವನವನ್ನ ಸ್ಟಾರ್ಟ್ ಮಾಡ್ತಾಳೆ. ಆನ್ಲೈನ್ ಅಲ್ಲಿ ತನ್ನ ಮ್ಯೂಸಿಕ್ ಕಾಂಟೆಂಟ್ ನ ಆ ಒಂದು ಫೇಕ್ ಹೆಸರಿನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾಳೆ. ಬಟ್ ಅವಳು ಅನ್ಕೊಂಡಿದ್ದ ತರ ಏನು ನಡೆಯಲ್ಲ. ಕಷ್ಟಗಳು ರೆಗ್ಯುಲರ್ ಕಸ್ಟಮರ್ ಆಗಿ ನಿಂತ್ಕೊಳ್ತವೆ. ಸೊ ಇದನ್ನೆಲ್ಲ ಅವಳು ಹೇಗೆ ಫೇಸ್ ಮಾಡಿದ್ಲು ಅನ್ನೋದೇ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಪಾಸಿಟಿವ್ ಇವರು ಹೇಳ್ಬೇಕು ಅಂತ ಅನ್ಕೊಂಡಿರುವಂತಹ ಕತೆ. ಸಖತ್ ಸೆನ್ಸಿಟಿವ್ ಟಾಪಿಕ್ಸ್ ಅಂಡ್ ಎಂಟರ್ಟೈನಿಂಗ್ ಆಗಿ ಡೀಲ್ ಮಾಡಿದ್ದಾರೆ. ಅಲ್ಲಲ್ಲಿ ಸಟಲ್ ಮೆಸೇಜಸ್ ನ ಕೂಡ ಕೊಡ್ತಾರೆ. ಒಂದು ಪಾಯಿಂಟ್ ಆದ್ಮೇಲೆ ಕತೆ ಸ್ವಲ್ಪ ರೊಟೀನ್ ಅನ್ಸೋದಕ್ಕೆ ಶುರು ಆಗುತ್ತೆ. ಬಟ್ ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಎಂಟರ್ಟೈನರ್ ಅಂತ ಹೇಳ್ತೀನಿ. ಬೋರ್ ಖಂಡಿತ ಮಾಡಲ್ಲ. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ. ಇದಾಗಿತ್ತು ಈ ವಾರದ ಖಡಕ್ OTT ರೆಕಮೆಂಡೇಶನ್ಸ್. ಸ್ಪೆಷಲಿ ಈ ರೆಕಮೆಂಡೇಶನ್ಸ್ ವಿಡಿಯೋ ಮಾಡ್ಲಿಕ್ಕೆ ಸಾಕಷ್ಟು ರಿಸರ್ಚ್ ಬೇಕು, ಆಸ್ ವೆಲ್ ಆಸ್ ಇಷ್ಟೊಂದು ಕಂಟೆಂಟ್ ನೋಡಿ ಮುಗಿಸೋದಕ್ಕೂ ಸಾಕಷ್ಟು ಸಮಯ ಬೇಕು. ಈ ಎಫರ್ಟು ಕಂಟೆಂಟ್ ಅನ್ನ ಕ್ಯೂರೇಟ್ ಮಾಡಿ ನಿಮ್ಮ ಟೈಮ್ ಅನ್ನ ಯಾವ್ದು ಡಿಸರ್ವ್ ಮಾಡುತ್ತೆ ಅಂತ ಹೇಳೋ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ನೀವು ಈ ಸಿನಿಮಾಗಳಲ್ಲಿ ಯಾವ್ದನ್ನ ನೋಡಿದ್ರಿ, ಯಾವ್ದನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ರ ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಾಧ್ಯ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.